ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸ್ಟ್ರೀಟ್ ಫುಡ್ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ಟ್ರೀಟ್ ಫುಡ್ ಇನ್ ಸೆನ್ಸ್ ಪಾನಿಪುರಿ ಮಸಾಲೆ ಪುರಿ ಸಿಗುತ್ತಾ ಅನ್ನೋ ಐಡಿಯಾ ಸೀರಿಯಸ್ಲಿ ಇಲ್ಲ. ಬಟ್ ನೆನ್ನೆ ಹೊರಗಡೆ ಹೋಗಿ ವಾಪಸ್ ಬರಬೇಕಾದ್ರೆ ಒಂದು ಪ್ಲೇಸ್ ನೋಡಿದೆ. ಆ್ಯಂಡ್ ಯೂಶ್ವಲಿ ಇಂಡಿಯಾಲಿ ಈ ಸೈಡಲ್ಲಿ ದೋಸೆ, ಇಡ್ಲಿ, ಚಿತ್ರಾನ್ನ ಆ ಥರ ಸಿಗುತ್ತಲ್ಲ, ಆ ಥರ ಒಂದು ಅಂಗಡಿ ಇತ್ತು. ಆ್ಯಂಡ್ ಅದ್ರ ಮೇಲೆ ಇದ್ದಿದ್ದು ಪಿಕ್ಚರ್ಸ್ ಯೂಶ್ವಲಿ ದೋಸೆ ಆ್ಯಂಡ್ ಇಡ್ಲಿ ಇತ್ತು. ಬಟ್ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಗೋ ಆ್ಯಂಡ್ ಟ್ರೈ ಇಟ್ ಔಟ್. ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಆ್ಯಂಡ್ ಲೆಟ್ಸ್ ಗೋ. ನಿನ್ನ ಸ್ಕ್ಯಾಚ್ ಆಗಿರುತ್ತೋ. ಸೊ ಇವಾಗ ನಾವು ಹೊರಟಿದ್ದೀವಿ ಆ್ಯಂಡ್ ಅಲ್ಲಿ ಹೋಗಿ ತಿನ್ನೋಣ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್? ವಾಟ್ ವಿಲ್ ಬಿ ದೇರ್? I expect Pani Puri. ಪಾನಿಪುರಿ will not be there. ಇಡ್ಲಿ ದೋಸೆ. Idli dosa, I don't know. Just go and see. ಸೊ ನೋಡೋಣ. ಇಡ್ಲಿ ದೋಸೆ ನನ್ನ ಪ್ರಕಾರ, ಅವನ ಪ್ರಕಾರ ಪಾನಿಪುರಿ ಅಂದರೆ ಪಾನಿಪುರಿ ಇರಲ್ಲ. ನೋಡೋಣ ಏನು ಸಿಗುತ್ತೆ ಅಂತ. ಆ್ಯಂಡ್ ಲೆಟ್ಸ್ ಗೋ. ನಾ ಇವಾಗ ವಿಕ್ಟೋರಿಯಾ ಪಾರ್ಕ್ಗೆ ರೀಚ್ ಆಗಿದ್ದೀವಿ. ನೋಡಿದ್ರೆ ವೆದರ್ ಕೈ ಕೊಡ್ತು, ಮಳೆ ಸ್ಟಾರ್ಟ್ ಆಗ್ತಿದೆ. ಏನು ಮಾಡೋದು ಅನ್ನೋ ಒಂದು ಐಡಿಯಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಜಸ್ಟ್ ದಟ್ ವಿ ಆರ್ ಕ್ರಾಸಿಂಗ್ ದ ಪಾರ್ಕ್. ಅದಾದಮೇಲೆ ಅಲ್ಲಿರೋದು ಶಾಪು. ಬಟ್ ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಐಸ್ ಕ್ರೀಮ್ ತೊಗೊಳ್ಳೋಣ ಫಸ್ಟ್. I'm like, what is wrong in the sprinkle? Such a... I'm very sorry about it. Thank you. Bye. Sorry about it. ಇವಾಗ ಮಜಾ ಏನು ಅಂದರೆ, ವಿಕ್ಟೋರಿಯಾ ಪಾರ್ಕ್ ಹತ್ರ ಬಂದಿದ್ದೀವಿ. ಬಟ್ ಅಂಗಡಿ ಸಿಗ್ತಾ ಇಲ್ಲ. ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಅಂಗಡಿ ಹುಡುಕ್ತಾ ಇದ್ದೀವಿ. ಬಿಕಾಸ್ ವಿಕ್ಟೋರಿಯಾ ಪಾರ್ಕ್ ತುಂಬ ದೊಡ್ಡದಿದೆ. ಯಾವುದೋ ಒಂದು ಕಾರ್ನರಲ್ಲಿ ನೋಡಿದ್ದು, ಯಾವ ಕಾರ್ನರ್ ಅಂತ ಜ್ಞಾಪನ ಬರ್ತಾ ಇಲ್ಲ. ಆ್ಯಂಡ್ ಸಿಗ್ತಾ ಇಲ್ಲ. ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ನೋಡೋಣ. ಲೆಟ್ಸ್ ಸಿ ವಾಟ್ ಯು ಡು. ಇವನು ಐಸ್ ಕ್ರೀಮ್ ತಿಂತವನೆ. ಫೈನಲಿ ಇಲ್ಲಿ ಸಿಕ್ತು ನಮಗೆ. ಅಲ್ಲಿ ಊರಲ್ಲಿ ಕಾಣ್ತಿದೆಯಲ್ಲ, ಅದೇ ಕರಿ ಅಂತ ಅಡ್ರೆಸ್ಸು ಸಿಕ್ತು ಫೈನಲಿ. ಇದು ಮೆನ್ಯೂ ನೋಡೋಣ. ಆ್ಯಂಡ್ ದಿಸ್ ಇಸ್ ದ ಶಾಪ್. ಇಟ್ ಈಸ್ ಕಾಲ್ಡ್ ಆಸ್ ಕರೀಸ್ ನೋ ನೇಮ್? ಕರಿ. ಸೊ ನಾವಿವಾಗ ಆರ್ಡರ್ ಮಾಡಿರೋದು ಒಂದು, ವಾಟ್ ವಾಸ್ ದ್ಯಾಟ್ ವಿ ಆರ್ಡರ್ಡ್? ನಾನು ತೊಗೊಂಡಿದ್ದು ಬೆಣ್ಣೆ ಮಸಾಲೆ ದೋಸೆ ಆ್ಯಂಡ್ ಅವನು ಚೀಸ್ ದೋಸೆ, ಒಂದು ಪೊಟ್ಯಾಟೊ ಬಜ್ಜಿ, ಒಂದು ಮಿರ್ಚಿ ಬಜ್ಜಿ, ಆಮೇಲೆ ಒಂದು ಪನ್ನೀರ್ ಚಿಲ್ಲಿ. ಇಷ್ಟು ನಾನು ತೊಗೊಂಡಿದ್ದೀನಿ. ತುಂಬ ದಿನ ಆದಮೇಲೆ ತಿಂತಾ ಇರೋದು ಪನ್ನೀರ್ ಚಿಲ್ಲಿ. ಇದು ಎಲ್ಲ ಆಲ್ದೋ ಇಲ್ಲಿ ಸಿಗುತ್ತೆ, ಬಟ್ ಒಂದು ಸ್ಟ್ರೀಟ್ ಇದರಲ್ಲಿ ಸಿಗ್ತಾ ಇರೋದು, ಲೈಕ್ ಸ್ಟ್ರೀಟ್ ವೇಲಿ ಸಿಗ್ತಾ ಇರೋದು. ಅದಕ್ಕೊಂದು ಖುಷಿ ಇದೆ. ನೋಡೋಣ ಹೆಂಗೆ ಅಂತ. Prices are also reasonable. Very reasonable, no? ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಹಂಗನೇ ಹಿಡ್ಕೊಂಡ ವೀಡಿಯೋದ. ಹಾಂ, ಕೈಗೆ. It's good? Sure. Give it to kids also, no? Here, over here. How is it? Taste? It's crispy, no? It's really good.
ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ. ನಾನು ಟೇಸ್ಟ್ ಮಾಡ್ತೀನಿ. ಇದು ಆಲೂಗೆಡ್ಡೆ ಬಜ್ಜಿ. Let's see how it comes. ಕ್ರಿಸ್ಪಿ ಇದೆ. ಬೆಸ್ಟ್ ಪಾರ್ಟ್ ಅಂದರೆ ತೆಂಗಿನಕಾಯಿ ಚಟ್ನಿ ಜೊತೆ ಇದೆ. ಫಸ್ಟ್ ಟೈಮ್ ಟ್ರೈ ಮಾಡಿ ತೆಂಗಿನಕಾಯಿ ಚಟ್ನಿ ಜೊತೆ ಆಲೂಗಡ್ಡೆ ಬಜ್ಜಿ. ಇಟ್ಸ್ ರಿಯಲಿ ಗುಡ್. ಹೌ ಇಸ್ ಯುವರ್ ಬಜ್ಜಿ? Nice. It's very nice. How are you feeling it? And it's What you are feeling eating? feel like when I'm eating in India. ಸೊ ಈ ಬಜ್ಜಿಲಿ ಅವ್ರು ನಮ್ಮ ಥರ ಬಜ್ಜಿನ ಯೂಸ್ ಮಾಡಿಲ್ಲ. ಅವ್ರು ಬೇಸಿಕಲಿ ಗ್ರೀನ್ ಚಿಲ್ಲಿ ದೊಡ್ಡದಾಗಿ ಬರುತ್ತಲ್ಲ ಅದು. ನಮ್ಮಲ್ಲಿ ಮೆಣಸಿನ್ಕಾಯಿ ಬಜ್ಜಿಗೆ ಬೇರೆ ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ಬಟ್ ಇವರು ನಾರ್ಮಲ್ ಇದು. ಆ್ಯಂಡ್ ಇದು ಆವಾಗಲೇ ತೆಂಗಿನಕಾಯಿ ಚಟ್ನಿ ಅಂತ. ತೆಂಗಿನಕಾಯಿ ಚಟ್ನಿ ಅಲ್ಲ, ಇದು ಗ್ರೌಂಡ್ ನಟ್ ಕಡಲೆಕಾಯಿ ಚಟ್ನಿ. ಕಡಲೆಕಾಯಿ ಚಟ್ನಿ ಜೊತೆಗೆ ಸಾಸು. Yeah, sure. That's ಪೊಟ್ಯಾಟೊ ಬಜ್ಜಿ ಅವರು ಪಾರಂಗ ನಾವು ಗೊತ್ತಿಲ್ಲ. ಮೇ ಬಿ ಆವಾಗಲೇ 2 ಮಕ್ಕಳಿದ್ರು ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ಫ್ಯಾಮಿಲಿ. ಅವರು ನಾವು ಬಜ್ಜಿ ಕೊಟ್ಟಾಗ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ನಾವು ಟ್ರೈ ಮಾಡ್ತೀವಿ ಅಂದರು. ಮೇ ಬಿ ಅದನ್ನು ಆರ್ಡರ್ ಮಾಡಿರ್ಬೋದು. ನನಗೆ ಪ್ರಕಾರ ನಾವು ಆರ್ಡರ್ ಮಾಡಿಲ್ಲ. ನಾನು ದೋಸೆ ಆರ್ಡರ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. So you can go through like a potato, brinjal or mirchi bhaji, something like that. ಕೆಚಪ್ ಆ್ಯಂಡ್ എനിക്കിത് വേണ്ട ഇവിടെ ಕೆಚಪ್ കടലക്കായ ചട്നി. Take it and come this side. What are you eating here? How was your potato? Come here. Tell me, how was your potato bhaji experience? It was good? You liked it? Yeah. You ate for the first time? No, No. Then how many times did you eat? I don't know. You don't know? What all did you eat today? Did you try dosa? Yeah, Did you like dosa? yeah. Okay, what's your name? Navya. Navya. You're cute, you know that? Yeah. My sister says I'm cute. Your sister says every time that you're cute. You're actually cute. Bye. It's too warm now. It's too hot. Yeah, but it's really hot. It's really good one. ಫೋಟೋ എടുത്തില്ല, കഴിച്ചു. എന്താ വേറെ ദോശ. With this chutney is really Why you want to eat it with ആ ചട്നിന ടൊമാറ്റോ കെച്ചപ്പ് ആണോ? I made her. I don't know. Let me try. It's cheese. Oh God. Really good. It's ketchup. Not exactly the ketchup. Kind of. Kind of tomato flavor. Yeah, cheese. I think it's tomato chutney, I think. Let me try it with. Yeah. It's really good. ಸಗದಾಗಿದೆ. ಬೆಣ್ಣೆ ದೋಸೆ ಮಾತ್ರ ನಂದು, ಅದು ನಂದಲ್ಲ. ಸೊ ನಾವು ಅಲ್ಲಿಂದ ಹೊರಟಿದ್ದೀವಿ ಆ್ಯಂಡ್ ಇವಾಗ ಹೋಗ್ತಾ ಇರೋದು ಉಸ್ತಾದ್ ಹೋಟೆಲ್ಗೆ. ಬಿಕಾಸ್ ಆ್ಯಸ್ ಯೂಶ್ವಲ್ ಎಷ್ಟೊಂದು ಸಲ ಹೇಳಿದ್ದೀನಿ, ಫ್ರೈಡೇ ಈಸ್ ಲೈಕ್ ಮಂದಿ ಟೈಮ್, ಬಟ್
ಟುಡೇ ಸ್ಯಾಟರ್ಡೆ. ನೆನ್ನೆ ನಾನು ತಿಂದಿರಲಿಲ್ಲ, ಅದಕ್ಕೆ ಇವತ್ತು ಪಾರ್ಸಲ್ ತೊಗೋತಾ ಇದ್ದೀನಿ. ಆ್ಯಂಡ್ ನಾನು ಇವತ್ತು ತಿನ್ನಲ್ಲ ನಾನ್ ವೆಜ್ಜು. ಸೊ ನಾಳೆ ತಿಂತೀನಿ. ಇಟ್ಸ್ ಆಲ್ರೆಡಿ 7 o'clock. ಸೊ ನಾಳೆ ತಿಂತೀನಿ 12 ಗಂಟೆ ಆದಮೇಲೆ. ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಎವ್ರಿಥಿಂಗ್ ವಾಸ್ ಗುಡ್. ಅಷ್ಟೊಂದು ಚೆನ್ನಾಗಿತ್ತು, ಬೆಂಗಳೂರು ಫೀಲ್ ಬಂತು ಅಂತ ನಾನು ಹೇಳಲ್ಲ, ಬಟ್ ಇಟ್ ವಾಸ್ ಗುಡ್. ಇಟ್ ವಾಸ್ ಓಕೆ, ಇಟ್ ವಾಸ್ ಗುಡ್. ಆ್ಯಂಡ್ ಇಟ್ ವಾಸ್ ರೀಸನಬಲ್ ಪ್ರೈಸ್. 15 pounds ಆಯಿತು. ಆ್ಯಂಡ್ ಇಟ್ ವಾಸ್ ಗುಡ್. ಅದಕ್ಕಿಂತ ನನಗೆ ಇನ್ನೇನೋ ಒಪಿನಿಯನ್ ಕೊಡಬೇಕು ಅಂತ ಅನ್ನಿಸ್ತಿಲ್ಲ. ಇಫ್ ಸಮ್ವನ್ ಹೂ ಇಸ್ ಕ್ರೇವಿಂಗ್ ಟು ಈಟ್ ಲೈಕ್ ಮಸಾಲೆ ದೋಸೆ ಅದು ಇದು ಅಂದರೆ ದೇ ಹ್ಯಾವ್ ಮೆನಿ ಅದರ್ ಆಪ್ಷನ್ಸ್. ಬಟ್ ಇಲ್ಲಿ ಯು ಕ್ಯಾನ್ ಫೀಲ್ ದ ಸ್ಟ್ರೀಟ್ ಫುಡ್ ಥಿಂಗ್. ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಹೊರಗಡೆ ಜಾಗದಲ್ಲಿ ನಿಂತ್ಕೊಂಡು ತಿನ್ನೋದು, ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು UK. ಐ ವಾಸ್ ಹ್ಯಾಪಿ ವಿತ್ ಇಟ್. ಐ ಡೋಂಟ್ ನೋ, ವಿಷ್ಣು ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅನ್ನೋದು. ಥರ ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್. It's a good experience. It's really tasty. It's really tasty. ಅದೇರಿ ಅವನು ಫುಲ್ಲು ಫ್ಲಶ್ ಆಗ್ತಾನೆ ಮಾತಾಡ್ಬೇಕಾರೆ. ಬೇರೆ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಇಲ್ಲಾಂದರೆ ಫುಲ್ಲು ಫ್ಲಶ್ ಆಗ್ತಾನೆ. ಇವಾಗ ಏನಾದ್ರು ಕ್ಯಾಮ್ರಾ ಆಫ್ ಮಾಡಿದ್ರೆ ಎಷ್ಟು ಮಾತಾಡ್ತಾನೆ, ನಮ್ಮ ಮಾತು ನಿನ್ಸಲ್ಲ. ಬಟ್ ಕ್ಯಾಮ್ರಾ ಇದ್ರೆ ಒಂದು ಮಾತು ಮಾತಾಡಲ್ಲ. ಓಕೆ, ಟೆಲ್ ಮಿ, ಹೌ ವಾಸ್ ಯುವರ್ ದೋಸಾ, ಹೌ ವಾಸ್ ಯುವರ್ ಬಜ್ಜಿ? Dosa is really good now. It's kind of a little bit of tomato ketchup taste. Over that there will be putting some cheeses. ಅದು Really ಬೇಸಿಕ್ಲಿ ಟೊಮ್ಯಾಟೊ ಚಟ್ನಿ ಅನ್ಸುತ್ತದು. Yeah. ಬಟ್ ಕೆಚಪ್ ಥರ ಇತ್ತು ಟೇಸ್ಟ್, ತುಂಬ ಸ್ವೀಟ್ ಆಯಿತು. ಸೊ ಅಷ್ಟು ಇದು ಅನಿಸ್ಲಿಲ್ಲ. ಬಟ್ ವಾಟ್ ಅಬೌಟ್ ದ ಅದರ್ ಚಟ್ನಿ? Other chutney, one is like peanut chutney, right? Usually you are preparing in the home. ಯಾ, ಯೂಶಲಿ ನಾನು ಕಡಲೆಕಾಯಿ ಚಟ್ನಿ ತುಂಬ ಮಾಡ್ತೀನಿ. I use the red chutney. I don't know the name also. ಇಟ್ ಈಸ್ ಟೊಮ್ಯಾಟೊ ಚಟ್ನಿ. Yeah, tomato chutney. I like that one. ಅವ್ನಿಗೆ ಅದು ಇಷ್ಟ ಆಯಿತು. ನನಗೆ I think it is. ಕಡಲೆಕಾಯಿ ಚಟ್ನಿ ಇಷ್ಟ ಆಯಿತು. ಬಟ್ ಏನು ಅನ್ನಿಸ್ತು ಅಂದರೆ, ದೋಸೆಗೆ ಯಾವತ್ತೂ ಕಡಲೆಕಾಯಿ ಚಟ್ನಿ ತಿಂದಿರಲಿಲ್ಲ. ದೋಸೆಗೆ ಯಾವಾಗಲೂ ಗಟ್ಟಿ ಚಟ್ನಿ ಕೊಡ್ತಿರಲಿಲ್ಲ, ಕಾಯಿ ಚಟ್ನಿ ಆ ಥರ. ಕಡಲೆಕಾಯಿ ಚಟ್ನಿ ವಾಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ನಾನು ಕಡಲೆಕಾಯಿ ಚಟ್ನಿ ಎಲ್ಲ ತಿಂದಿರೋದು ಬರೀ ಮನೇಲಿ ರೊಟ್ಟಿ ಮಾಡಿದಾಗ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ ಈ ಥರ ಮಾಡಿದಾಗ. ಸೊ ಅಷ್ಟು ಇಷ್ಟಪಟ್ಟರೆ ಇಟ್ ವಾಸ್ ಲೈಕ್ 50-50. ಸಮಥಿಂಗ್ ಟ್ರೈಡ್ ಸಮಥಿಂಗ್ ನ್ಯೂ. ಹ್ಯಾಪಿ ಆ್ಯಂಡ್ ವರ್ತ್ ಇತ್ತು. ವರ್ತ್ ತುಂಬಾ ಇತ್ತು. ಆ್ಯಂಡ್ ವಿಡಿಯೋ ರೆಕಾರ್ಡ್ ಆಯ್ತುಂಟು. ಐ ಆಮ್ ನಾಟ್ ಎಡಿಟಿಂಗ್ ದಿಸ್ ವಿಡಿಯೋ. ಸೊ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಗಾಳಿ ಇತ್ತು. ಒಂದು ಫ್ಯಾಮ್ಲಿನೂ ಮೀಟ್ ಮಾಡಿದ್ವಿ, ಮಕ್ಕಳಿದ್ರು, ಮಕ್ಕಳು ತುಂಬ ಇಷ್ಟ. ಸೊ ಆ್ಯಸ್ ಯೂಶುವಲ್ ಮೈಂಡ್ ಫ್ರೆಶ್ ಆಯಿತು. ಇವಾಗ ಹೋಗ್ತಾ ಇರೋದು ಉಸ್ತಾದ್ ಹೋಟೆಲ್ಗೆ. ಹೇಳ್ದಂಗೆ ಆಲ್ರೆಡಿ ಚಿಕನ್ ಮಂದಿ ಪಾರ್ಸಲ್ನ ಹೇಳಿದ್ದೀವಿ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೋತೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ ಐ ಥಿಂಕ್ 18 minutes ವಾಕ್, 20 minutes ವಾಕ್. ಸೊ ಹೋಗಿ ಅಲ್ಲಿ ನೆಕ್ಸ್ಟ್ ಏನು ಅನ್ನೋದು ನಾವು ನೋಡೋಣ. ಬಾಯ್ ಬಾಯ್. ಬಾಯ್ ಪರ. Bye. Bye bye. ಹೆಂಗಿದೆ? ನಿನಗೂ ಮಾತ್ರ ಆಡೋ, ನೀನು ಫುಲ್ ಹಾಕಿಕೋ. ಎಂದ ಪರ? Fish police. ಹಾಂ, Fish police. what do you want to eat? Fish? Police.
ಐ ಆಮ್ ನಾಟ್ ಈಟಿಂಗ್. ഫുൾ ഫിഷ് തവ ഫ്രൈ അത് ഏതടക്കണം നല്ലതാണ്. എനിക്ക് അറിയത്തില്ല. ഇത് നശിപ്പിച്ചു എൻ്റെ 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 എല്ലാ ടെൻഷൻ കളഞ്ഞു. അല്ല, ഐ എം ടെല്ലിംഗ് ഐ വോണ്ട് ഈറ്റ്. ഫിഷ് പൊളിക്കാൻ എത്രയോ? ഈ ഫുൾ ഫിഷ് തവ ഫ്രൈ എന്ന് പറഞ്ഞാൽ കൊടുക്കണ്ട, കൊടുക്കേണ്ടതാണ്. അവിടെ പോയി ചോദിച്ചടാ. ഞാൻ 50-50 മൈൻഡ് എനിക്കത് വേണം. പോടാ ചോദിച്ചോ. അറിയായിട്ട് 15 ഉണ്ടാവും. എനിക്കറിയത്തില്ല. ഐ എം റെഡി ടു വെയിറ്റ്. കഴിക്കത് നീ വെയിറ്റ് ചെയ്യ്. 15 minutes പൈസ അവനത്തെ മേടിച്ച കഴിക്കാനാട്ടോ? കഴിക്കാനോ? എവിടെ ഇരിക്കുന്നു? ഇവിടെ ഇരിക്കും. ആ വേറെ നമ്മുടെ പൊറോട്ട പീടിയൊക്കെ ഒന്നും വേണ്ട, ഒന്നും വേണ്ട. രണ്ടപ്പം രണ്ടപ്പടി 2 ദോശ കഴിച്ചിട്ട് 2 അപ്പം കഴിക്കೋ ನೀ. ಮಜಾ ಏನು ಅಂದರೆ ಇವಾಗ ದೋಸೆ ತಿನ್ಬಿಟ್ಟು ಯಾರಿಗೋ ಫಿಶ್ ತಿನ್ನಬೇಕಿತ್ತು. ಓಡಿಬಿಟ್ಟು ಫಿಶ್ ಪುಳಿಚದು. ಹಾಂ, ಫಿಶ್ ಪುಳಿಚದು. ಆಮೇಲೆ 2 ಅಪ್ಪಂ ತೊಗೊಂಡವನೆ. ಹೆಂಗೆ ಅಂದರೆ ಅದು ತಿನ್ಬೇಕಾರೆ ಇಲ್ಲ ಆಗೋದೇ ಇಲ್ಲ ತಿನ್ನೋಕ್ಕೆ, ಹೊಟ್ಟೆ ತುಂಬೋಗಿದೆ, ಆಗೋದೇ ಇಲ್ಲ ಅಂದ್ಬಿಟ್ಟು ಮಾಡಿಸಿರೋ ಪಾರ್ಸಲ್ ಎತ್ಕೊಂಡು ಹೋಗೋಣ ಅಂತ ಬಂದರೆ ಅಲ್ಲಿ ಇಮಿಡಿಯೇಟಾಗೆ ಸ್ಪೆಷಲ್ ಹೋಗ್ಬಿಟ್ಟು ಆರ್ಡರೇ ಮಾಡ್ಬಿಟ್ಟ. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತು ಸ್ಯಾಟರ್ಡೆ, ನಾನು ತಿನ್ನಲ್ಲ, ಇವ್ನು ತಿನ್ನೋದನ್ನ ನೋಡ್ಕೊಂಡು ಕೂತ್ಕೊಬೇಕು ನಾನು. ಇದ್ಯಾ ಕರ್ಮ ಅಂತ ಅರ್ಥ ಆಗಲ್ಲ ನನಗೆ. ಹಲೋ, ಯು ಏಟರ್, ನೋ ಆನ್ಸರ್ ಮೀ. I will eat. Again I will eat. ವಾಟ್ ಯು ಮೀನ್ ಬೈ ಅಗೇನ್ ಯು ವಿಲ್ ಈಟ್? So what? I will eat. Then why did you tell that you were full there? When I came here, I will anyway. After that, I will take some parcel. ನಂಗೆ ಗೊತ್ತಿಲ್ಲ, ನನಗಲ್ಲಂತೂ If I'm ತಿನ್ನೋಕ್ಕಲ್ಲ. full, I will take some parcel. If I'm not full, I will keep eating. It's not about you're full, you're not full. I'm talking this, you ate dosa. Yeah. Then why here again fish and appam? When I saw the special things, I will eat. 15 minutes in the rest of the day. I wish Suleiman is seeing this video, and please Suleiman stop giving him shift. He is spending too much of money. നല്ല ടേസ്റ്റ് ഉണ്ട്. She told me that I'm not active in YouTube, so I'm right now I'm full powerful mood. ಸುಮ್ಮನೆ ಕುತ್ಕೊಂಡು ಬೇಜಾರಾಗ್ತಿತ್ತು ಅಂತ ನಾನು ಗೋಬಿ ಚಿಲ್ಲಿ ಆರ್ಡರ್ ಮಾಡ್ಕೊಂಡು ತಿಂದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಅಲ್ಲೂ ತಿಂದಿಲ್ಲ, ಪಾರ್ಸಲ್ ತೊಗೊಂಡಿದ್ದೀವಿ. ಪಾರ್ಸಲ್ ಇಲ್ಲಿದೆ. ಪಾರ್ಸಲ್ ತೊಗೊಂಡು ಇವಾಗ ಬ್ಯಾಕ್ ಟು ಹೋಮ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬರೀ ನೋಡೋದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಆ್ಯಂಡ್ ಒನ್ ಮೋರ್ ಗುಡ್ ನ್ಯೂಸ್, ಇವಾಗ ಜಸ್ಟ್ ಬಂದಿದ್ದು RCB ಈಸ್ ಇನ್ ಟು ಪ್ಲೇ ಆಫ್. ವೆರಿ ಹ್ಯಾಪಿ ಅಬೌಟ್ ಇಟ್. ನಾನು ಮ್ಯಾಚ್ ನೋಡಲಿಲ್ಲ, ಬಟ್ ಹೈಲೈಟ್ಸ್ ನೋಡ್ತೀನಿ 100%. ಬಟ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದು CSK ಜೊತೆ ವಿನ್ ಆಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮೇ ಬಿ ಈ ಸಲ ಕಪ್ ನಮ್ಮದೇ, ನೋಡೋಣ.